ಇನ್ನು ರಾಜ್ಯದಲ್ಲಿ ಸಾವಿನ ಕೇಕೆ ಮುಂದುವರೆದಿದೆ. ಶಿವಮೊಗ್ಗದಲ್ಲಿ ಹೃದಯಾಘಾತಕ್ಕೆ ಡಾಕ್ಟರೇ ಬಲಿಯಾಗಿದ್ದಾರೆ. ಸರ್ಕಾರಿ ಆಸ್ಪತ್ರೆ ಡಾಕ್ಟರ್ ಎನ್ ಸಂದೀಪ್ ಅಂತ 48 ವರ್ಷ ಅವರಿಗೆ ಸಾವನ್ನಪ್ಪಿದ್ದಾರೆ. ಹೊಳೆಹೊನ್ನೂರು ಆರೋಗ್ಯ ಕೇಂದ್ರದ ವೈದ್ಯ ಸಂದೀಪ್ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲೂಕಿನ ಹೊಳೆಹೊನ್ನೂರಿನಲ್ಲಿ ಡಾಕ್ಟರ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ರು. ಇವರು ಕೂಡ ಹಾರ್ಟ್ ಅಟ್ಯಾಕ್ಗೆ ಬಲಿಯಾಗಿದ್ದಾರೆ. ಇನ್ನೇನು ಹೇಳ್ಬೋದು ಹೇಳಿ. ಅಂದರೆ ಈಗ ಜನಸಾಮಾನ್ಯರಿಗೇನು ಸಿಂಪ್ಟಮ್ಸ್ಗಳು ಗೊತ್ತಾಗ್ತಾ ಇಲ್ಲ, ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ, ಹಾಗಾಗಿ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ ಅಂತ ತಜ್ಞರು ಒಂದು ವಾದ ಇಡ್ತಾ ಇದ್ದಾರೆ. ಡಾಕ್ಟರ್ಗಳಿಗಾದ್ರೂ ಗೊತ್ತಾಗ್ಬೇಕು ತಾನೆ ಏನು ಸಿಂಪ್ಟಮ್ಸ್ ಅಂತ. ಹಾಗಾದರೆ ಈ ಹಾರ್ಟ್ ಅಟ್ಯಾಕ್ ಈಗ ಅಪ್ಡೇಟ್ ಆಗಿದೆಯಾ? ಈ ಅಪ್ಡೇಟ್ ವರ್ಷನಲ್ಲಿ ಸಿಂಪ್ಟಮ್ಸ್ಗಳು ಕಾಣಿಸ್ಕೊಳ್ತಾ ಇಲ್ವಾ? ಏಕಾಏಕಿ ಕುಸಿದು ಬೀಳ್ತಾ ಇದ್ದಾರಾ? ಜೀವಗಳು ಹೋಗ್ತಾ ಇದೆಯಾ? ಇದ್ರ ಬಗ್ಗೆ ಕ್ಲಾರಿಟಿ ಸಿಗಬೇಕಾಗಿದೆ ಈಗ. ಓಕೆ, ಇದೀಗ ಡಾಕ್ಟರ್ ಹೃದಯಾಘಾತಕ್ಕೆ ಬಲಿಯಾಗಿರೋ ಸುದ್ದಿಯನ್ನು ಗಮನಿಸ್ತಾ ಇದ್ದೀವಿ. ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲೂಕಿನ ಹೊಳೆಹೊನ್ನೂರಿನಲ್ಲಿ ಇವರು ಡಾಕ್ಟರ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ರು. 48 ವರ್ಷ. ಇವ್ರಿಗೂ ಕೂಡ ಹಾರ್ಟ್ ಅಟ್ಯಾಕ್ ಆಗಿ ಸಾವನ್ನಪ್ಪಿದ್ದಾರೆ. ತುಮಕೂರಿನಲ್ಲಿ ಮಗಳನ್ನು ಸ್ಕೂಲಿಗೆ ಬಿಟ್ಟು ಬರಬೇಕಾದ್ರೆ ಅಪ್ಪ ಕುಸಿದು ಬಿದ್ದು ಸಾವನ್ನಪ್ಪಿರೋ ಸುದ್ದಿನ ನೋಡಿದ್ವಿ. ಮತ್ತೊಂದು ಕಡೆ ಇದೀಗ ಶಿವಮೊಗ್ಗದಲ್ಲೂ ಕೂಡ ಇಂಥದ್ದೇ ಘಟನೆಯನ್ನು ನೋಡ್ತಾ ಇದ್ದೀವಿ.